ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಲಿಟ್ಲ್ ಲಕ್ಕಿದು ಕಂಪ್ಲೀಟಾಗಿ ಅವಳು ಪುಟಾಣಿ ಇದ್ದಾಗಿನ ವಿಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇದ್ದೆ. ಬೇರೆ ಏನು ಲಾಗನ್ನ ಶೇರ್ ಮಾಡ್ತಾ ಇಲ್ಲ. ಓನ್ಲಿ ನಮ್ಮ ಲಕ್ಕಿದು ವಿಡಿಯೋಸ್ನ ಶೇರ್ ಮಾಡ್ತಾ ಇದ್ದೆ. ಇದು ನೋಡಿ ಡೇ 1 ಎಷ್ಟು ಕ್ಯೂಟಾಗಿ ಗುಂಡಾಗಿದ್ದಾಳೆ. ಅವಳ ಪಾಸ್ ಇರುತ್ತೆ ಅಲ್ವಾ, ಏನು ಹೇಳ್ತಾರೆ ಕಾಲು ಪಾದ, ಅದು ಎಷ್ಟು ಕ್ಯೂಟಾಗಿತ್ತು ಅಂದರೆ ಅಷ್ಟು ಮುದ್ದಾಗಿದ್ಲು. ವಿಡಿಯೋದಲ್ಲಿ ಇನ್ನೂ ಅಷ್ಟು ಕ್ಲಿಯರಾಗಿ ಬಂದಿಲ್ಲ. ಎತ್ಕೊಂಡ್ರೆ ಅಷ್ಟಿಷ್ಟ ಆಗ್ತಿರಲಿಲ್ಲ. ಹೇಗೆ ಸಣ್ಣ ಮಕ್ಕಳಿಗೆ ಎತ್ಕೊಂಡ್ರೆ ಕೆಲವೊಂದು ಮಕ್ಕಳಿಗೆ ಇಷ್ಟ ಆಗಲ್ಲ, ಕೆಳಗಡೆ ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾ ಇರುತ್ತೆ ಆಟ ಆಡೋದಕ್ಕೆ. ಅದೇ ರೀತಿ ನಮ್ಮ ಲಕ್ಕಿನೂ ಅದೇ ರೀತಿ ಮಾಡ್ತಾಯಿದ್ಲು. ಎತ್ಕೊಂಡ್ಬಿಟ್ರೆ ಸಾಕು, ಹಿಂಗೆ ಫುಲ್ ಎಲ್ಲ ಒದ್ದಾಡಿಕೊಂಡು ಬೇಗ ಕೆಳಗೆ ಇಳಿದು ಹೋಗಬೇಕು, ಅರ್ಜೆಂಟ್ ಹೋಗಬೇಕು ಅವಳು ಕೆಳಗೆ, ಆ ಥರ ಮಾಡ್ತಾಯಿದ್ಲು. ನೋಡಿ ಎಷ್ಟು ಮುದ್ದಾಗಿ ಸ್ವಲ್ಪ ಈ ಥರ ಹೊಟ್ಟೆ ಹತ್ರ ಹಿಂಗೆ ಮಸಾಜ್ ಮಾಡಿದರೆ ಸಾಕು, ಅವಳಿಗೆ ಫುಲ್ ಅದು ಕಂಫರ್ಟ್ ಅನಿಸ್ತಿತ್ತು, ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಸುಮ್ಮನೆ ಕುತ್ಕೊಂಡಿದ್ದಾಳೆ ಈ ಥರ ಮಸಾಜ್ ಮಾಡುವಾಗೆಲ್ಲ. ಬಿಟ್ಟರೆ ಮತ್ತೆ ಕಾಲು ಹೀಗೆ ಇಡ್ತಿದ್ಲು, ಇನ್ನೂ ಸ್ವಲ್ಪ ಮಸಾಜ್ ಮಾಡಿ ಅಂತ. ಈಗಲೂ ಹಾಗೆ ಮಾಡ್ತಾಳೆ, ಈಗ ದೊಡ್ಡವಳಾಗಿದ್ದಾಳೆ. ಇದೆಲ್ಲ ಅವಳದು ಲಿಟ್ಲ್ ಇದ್ದಿದ್ದು ಎಲ್ಲ ಶೇರ್ ಮಾಡಿ ಆದಮೇಲೆ ಇವಾಗ ಹೇಗಿದ್ದಾಳೆ ಅಂತ ನಾನು ವಿಡಿಯೋಸ್ನ ಕಂಟಿನ್ಯೂ ಆಗಿ ಶೇರ್ ಮಾಡ್ತೀನಿ. ಅದಾದಮೇಲೆ ದೊಡ್ಡವಳಾಗೋವರೆಗೂ ಅಂದರೆ ಇದು ಡಾಗ್ಸ್ ಎಲ್ಲ ದೊಡ್ಡದಾಗೋವರೆಗೂ ಒಂದು 3 ಮಂತ್ಸ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಮನೆಯಿಂದ ಆಚೆಗೆ ಕರ್ಕೊಂಡು ಹೋಗಲೇಬೇಡಿ. ಯಾರಾದರೂ ಕೆಲವೊಬ್ಬರು ಕರ್ಕೊಂಡು ಬಂದಿದ್ದಾರೆ ಅಂದ್ಬಿಟ್ಟು ನಾವು ಪಾರ್ಕಿಗೆ ಎಲ್ಲಾದರೂ ಕರ್ಕೊಂಡು ಹೋಗೋದು, ವಾಕಿಂಗ್ ಕರ್ಕೊಂಡು ಹೋಗೋದು, ಆ ಥರ ಏನೂ ಮಾಡಬಾರ್ದು. ಮನೆಯಿಂದ ಹೊರಗೆ ಏನಾದರೂ ಕಾರಿಡಾರ್, ಬಾಲ್ಕನಿ ಇತ್ತು ಅಂದರೆ ಅಥವಾ ಟೆರೆಸ್ ಇದ್ದರೆ ಅಲ್ಲಿ ನಾವಷ್ಟೇ ಅಡ್ಡಾಡಿದಂಥ ಜಾಗ ಇರಬೇಕು, ಅಂಥಲ್ಲಿ ಮಾತ್ರ ಕರ್ಕೊಂಡು ಹೋಗಬೇಕು. ಯಾವುದು ಸ್ಟ್ರೀಟ್ ಡಾಗೆಲ್ಲ ಅಡ್ಡಾಡಿದ್ದು ಜಾಗ ಇರಬಾರ್ದು. ಹಾಗೂ ನೀವು ಕರ್ಕೊಂಡು ಹೋಗಿಬಿಟ್ಟಿದ್ರಿ ಅಂತ ಹೇಳಿದರೆ ಅದಕ್ಕೆ ನೀವು ಹೋಮ್ ರೆಮಿಡಿಯಾಗಿ ಯಾವುದೇ ವೈರಸ್ ಬರದೇ ಇರೋ ಥರ ಏನು ಕೊಡ್ಬೋದು ಅಂದರೆ ಜೇನುತುಪ್ಪ ಬರುತ್ತೆ ಅಲ್ವಾ, ಜೇನುತುಪ್ಪ ಮತ್ತು ಏಲಕ್ಕಿ ಪುಡಿನ ಎರಡನ್ನೂ ಕಲಿಸ್ಬಿಟ್ಟು ಅದಕ್ಕೆ ತಿನ್ನಿಸ್ಬೇಕು. ಅದರಿಂದ ದೊಡ್ಡದಾಗಿ ಮೇನ್ ಒಂದು ಪಾರ್ವೋ ವೈರಸ್ ಅಂತ ಬರುತ್ತೆ, ಅದೇನಾಗುತ್ತೆ ಅದು ಬರಲ್ಲ, ಸತ್ತೋಗುತ್ತೆ. ಅದು ಡೇಂಜರಸ್ ಇರುತ್ತೆ ಪಾರ್ವೋ ವೈರಸ್ ಅಂತ ಹೇಳಿ. ಅದೇನಾದರೂ ಒಂದು ಸರಿ ಬಂತು ಅಂದರೆ ಓನ್ಲಿ 3 ಡೇಸ್ ಅಷ್ಟೇ. ಆ 3 ಡೇಸಲ್ಲಿನೇ ಪಾಪ ಅದೆಲ್ಲ ಡಾಗ್ ಏನಾಗುತ್ತೆ ಅಂದರೆ ಫುಲ್ಲು ಫಸ್ಟ್ ಡೇ ಡಲ್ ಆಗುತ್ತೆ, ವಾಮಿಟಿಂಗ್ ಎಲ್ಲ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಡೇ ಫುಲ್ ಸೈಲೆಂಟಾಗಿ ಕುತ್ಕೊಳ್ಳುತ್ತೆ, ಅದ್ರ ಕಿವಿ ಕೇಳಿಸಲ್ಲ, ಸೆನ್ಸ್ ಆಗಲ್ಲ. ಆಮೇಲೆ 3rd ಡೇಗೆ ಅದು ಹೋಗಿ ಬಿಡುತ್ತೆ, ಸತ್ತೇ ಬಿಡುತ್ತೆ. ಡೇಂಜರಸ್ ಇರುತ್ತೆ ವೈರಸ್. ಹಾಗಾಗಿ ಯಾವುದೇ ಕಾರಣಕ್ಕೂ ಪಪ್ಪಿ ಮರಿನ ನೀವು ಹೊರಗೆ ದೊಡ್ಡದಾಗೋವರೆಗೂ ಕರ್ಕೊಂಡು ಹೋಗಬಾರ್ದು. ಪಪ್ಪಿ ಮರಿದು ವ್ಯಾಕ್ಸಿನೇಷನ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಆಗಬೇಕು. 5 ವ್ಯಾಕ್ಸಿನೇಷನ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಆದಮೇಲೆ ವೆಟ್ ಹೇಳ್ತಾರಲ್ವ, ವೆಟರ್ನರಿ ಡಾಕ್ಟ್ರ್ ಆವಾಗ ನಾವು ಕರ್ಕೊಂಡು ಹೋಗ್ಬೋದು. ಹಾಗೇ ಕರ್ಕೊಂಡು ಹೋಗಬಾರ್ದು. ಹಾಗೆ ಇದಕ್ಕೆ ಗ್ರೇಪ್ಸ್ನ ಕೊಡಬಾರ್ದು, ದ್ರಾಕ್ಷಿ ಹಣ್ಣು ಕೊಡಬಾರ್ದು, ಮತ್ತು ಚಾಕ್ಲೇಟ್ ಕೊಡಬಾರ್ದು. ಇದೆಲ್ಲ ಬ್ರೀಡ್ ಡಾಗ್ಸ್ ಇರುತ್ತೆ ಅಲ್ವ, ಮನೇಲೇ ಸಾಕಿರ್ತೀವಿ, ಎಲ್ಲ ಫುಡ್ಡು ತಿನ್ನೋದು ಕಲ್ತ್ಬಿಟ್ಟಿರುತ್ತೆ. ನಮ್ಮ ಲಕ್ಕಿ ಅದಕ್ಕೆ ಏನೇನೆಲ್ಲ ಇಷ್ಟ ಗೊತ್ತಾ, ಹಣ್ಣುಗಳು ಏನೇನಿರುತ್ತೆ ಎಲ್ಲ ಹಣ್ಣು ಇಷ್ಟ, ಎಲ್ಲ ಹಣ್ಣು ತಿನ್ನುತ್ತೆ. ಮತ್ತು ಸೌತೆಕಾಯಿ ತಿನ್ನುತ್ತೆ, ಬೀಟ್ರೂಟ್ ತಿನ್ನುತ್ತೆ ಹಸಿದು, ಕ್ಯಾರೆಟ್ ತಿನ್ನುತ್ತೆ. ಆಮೇಲೆ ಊಟನೂ ಎಲ್ಲ ಊಟ ಮಾಡುತ್ತೆ, ರೈಸ್ ಸಾಂಬಾರು ಊಟ ಮಾಡುತ್ತೆ, ಅನ್ನ ಮೊಸರು ಊಟ ಮಾಡುತ್ತೆ. ಈಗ ದೊಡ್ಡವಳಾದಮೇಲೆ ಪುಟಾಣಿ ಇದ್ದಾಗಲೂ ಹಣ್ಣುಗಳಂದರೆ ತುಂಬ ಇಷ್ಟ, ಅದರಲ್ಲೂ ಮ್ಯಾಂಗೋ ಅಂದರೆ ತುಂಬ ಇಷ್ಟ. ಮತ್ತು ಡ್ರೈ ಫ್ರೂಟ್ಸಲ್ಲಿ ಡೇಟ್ಸ್ ಅಂದರೆ ಇಷ್ಟ. ವಿಚಿತ್ರ ಅನಿಸುತ್ತೆ, ಸ್ಟಾರ್ಟಿಂಗ್ ನಾವು ಎಲ್ಲೂ ಬೇರೆ ಡಾಗ್ಸ್ನ ನೋಡಿರಲ್ಲ, ಸ್ಟ್ರೀಟ್ ಡಾಗ್ಗಳು ಅದೆಲ್ಲ ಅಷ್ಟು ಏನು ತಿಂತಾ ಇರಲ್ಲ, ಅದಕ್ಕೆ ಓನ್ಲಿ ರೊಟ್ಟಿ, ಚಪಾತಿ ಅಥವಾ ರೈಸ್ ಸಾಂಬಾರು ಈ ಥರದ್ದು ಅಷ್ಟೇ ಅಭ್ಯಾಸ ಇರುತ್ತೆ. ಇದು ಮನೇಲೇ ಸಾಕ್ತೀವಲ್ವ, ನಮ್ಮ ಜೊತೆಗೆ ನಾವು ತಿಂತಾ ಇರುವಾಗ ಎಲ್ಲನೂ ಇಸ್ಕೊಂಡು ತಿಂದು ಇದಕ್ಕೆ ಫುಲ್ ರೂಢಿ ಆಗಿಬಿಟ್ಟಿರುತ್ತೆ. ನಾವು ಅದೇ ರೀತಿ ಬಿಡು ನೋಡ್ತಾ ಇದೆ ಅಂದ್ಬಿಟ್ಟು ಎಲ್ಲವನ್ನು ಕೊಡ್ತಾ ಇದ್ವಿ ಅಂದರೆ ಕೆಲವೊಂದು ಅದಕ್ಕೆ ಬರ್ತಾ ಇರಲ್ಲ, ಅದನ್ನು ನೋಡ್ಕೊಂಡು ಕೊಡಬೇಕು. ಅದರಲ್ಲೂ ದ್ರಾಕ್ಷಿ ಹಣ್ಣು ಮತ್ತು ಚಾಕ್ಲೇಟ್ ಎಲ್ಲ ಅದಕ್ಕೆ ಪಾಯ್ಸನ್ ಥರ ಆಗುತ್ತೆ, ಪಾಯ್ಸನ್ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ದ್ರಾಕ್ಷಿ ಹಣ್ಣು ಕೊಡಬಾರ್ದು ಮತ್ತು ಚಾಕ್ಲೇಟ್ ಕೊಡಬಾರ್ದು. ಅದು ಬಿಟ್ಟರೆ ಚಪಾತಿನೂ ಕೊಡಬಾರ್ದು ಜಾಸ್ತಿ, ಮುಂದೆ ದೊಡ್ಡದಾದಮೇಲೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಚಪಾತಿನ ಅಷ್ಟಾಗಿ ಕೊಡಬಾರ್ದು. ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಈ ಥರ ಏನಾದರೂ ತಿಂತಾಯಿದ್ರೆ ಕೊಡ್ಬೋದು. ಪಪ್ಪಿ ಹೆಲ್ತ್ ಯಾವಾಗಲೂ ಪರ್ಫೆಕ್ಟ್ ಆಗಿರಬೇಕು. ಯಾವುದೇ ಡೇಂಜರಸ್ ವೈರಸ್ ಅಟ್ಯಾಕ್ ಮಾಡದೇ ಇರೋ ಥರ ಕಾಪಾಡೋದು ಅಂದರೆ ಒಂದು ಹೋಮ್ ರೆಮಿಡಿಯನ್ನು ಯಾವಾಗಲೂ ನೀವು ಕೊಡ್ತಾ ಇದ್ರಿ ಅಂದರೆ ಡೇಂಜರಸ್ ವೈರಸ್ ಪಾರ್ವೋ ವೈರಸ್ಸಿಂದ
ತಪ್ಪಿಸ್ಕೊಳ್ಬೋದು. ಓಕೆ. ಅದು ಯಾವುದು ಅಂತ ಹೇಳ್ತೀನಿ. ಎಂಥದ್ದು ಇಲ್ಲ, ಸಿಂಪಲ್ ಆಗಿರುತ್ತೆ. ಜೇನುತುಪ್ಪ ಇರುತ್ತೆ ಅಲ್ವಾ, ಜೇನುತುಪ್ಪದಲ್ಲಿ ಒಂದು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕಲಿಸ್ಬಿಟ್ಟು ತಿನ್ನಿಸ್ಬೇಕು ಅದಕ್ಕೆ. ಯಾವಾಗಲಾದರೂ ಒಂದು ಸರಿ 1 ಮಂತ್ಗೆ 1 ಟೈಮ್, ಅಥವಾ ಅದು ತಿನ್ನುತ್ತೆ ಚೆನ್ನಾಗಿ ಅಂತ ಹೇಳಿದ್ರೆ ಡೈಲಿ ಆದರೂ ಕೊಡ್ಬೋದು, ವೀಕ್ಲಿ ಒನ್ಸ್ ಈ ಥರ ಅದನ್ನು ಜೇನುತುಪ್ಪ ಮತ್ತು ಏಲಕ್ಕಿ ಪುಡಿಯನ್ನು ಕಲಿಸ್ಬಿಟ್ಟು ಕೊಡೋದ್ರಿಂದ ಪಾರ್ವೋ ವೈರಸ್ ಅಂತ ಒಂದು ಡೇಂಜರಸ್ ವೈರಸ್ ಇರುತ್ತೆ, ಅದು ಅಟ್ಯಾಕ್ ಆಗುವುದಿಲ್ಲ. ಅದಾದಮೇಲೆ ನಾರ್ಮಲಿ ವ್ಯಾಕ್ಸಿನೇಷನ್ ಅಂತೂ ಕಂಪಲ್ಸರಿ ಮಾಡಿಸ್ಬೇಕಾಗುತ್ತೆ. ಇದು ಪಾರ್ವೋ ವೈರಸ್ ಅನ್ನೋದೊಂದು ತುಂಬ ಡೇಂಜರಸ್ ಇರುತ್ತೆ. ಅದು ಎಷ್ಟೋ ಪೆಟ್ ಓನರ್ಸ್ಗೆ ಗೊತ್ತಿರಲ್ಲ. ಯಾರು ಪೆಟ್ಗೆ ಬಂದಿರುತ್ತೆ ಅವ್ರಿಗೆ ಅದು ಗೊತ್ತಿರುತ್ತೆ ಅದರಿಂದ ಎಷ್ಟು ಪ್ರಾಬ್ಲಮ್ ಆಗಿರುತ್ತೆ. ಪೆಟ್ ಏನಿರುತ್ತೆ ಡಾಗ್, ಬೇಗನೆ 2-3 ದಿನದಲ್ಲಿನೇ ಒಂದ್ಸರಿ ಅದಕ್ಕೆ ಆ ವೈರಸ್ ಕಾಣಿಸ್ಕೊಳ್ತು ಅಂದರೆ 3 ಡೇಸಲ್ಲಿನೇ ಅದು ಸತ್ತೋಗ್ಬಿಡುತ್ತೆ. ಅಷ್ಟು ಡೇಂಜರಸ್ ಇರುತ್ತೆ ಅದು. ಬ್ಲಡ್ ವಾಮಿಟಿಂಗ್ ಎಲ್ಲ, ಬ್ಲಡ್ ಮೋಷನ್ ಆ ಥರ ಎಲ್ಲ ಮಾಡ್ಕೊಳ್ಳುತ್ತೆ. ತುಂಬ ಡೇಂಜರ್ ಇರುತ್ತೆ. ಸೊ ಹಾಗಾಗಿ ಅದು ಬರದೇ ಇರೋ ಥರ, ಅಥವಾ ಪಪ್ಪೀಸ್ಗೆ ಯಾರಿಗಾದ್ರೂ ಆ ಥರ ಬಂದಿದೆ ಅಂತ ಅನಿಸಿದ್ರೆ ಇಮಿಡಿಯೇಟಾಗಿ ಏನು ಮಾಡಬೇಕು ಅಂದರೆ ನೀವು ಜೇನುತುಪ್ಪ ಮತ್ತು ಏಲಕ್ಕಿ ಪುಡಿಯನ್ನು ಸೇರಿಸ್ಬಿಟ್ಟು ಅದಕ್ಕೆ ತಿನ್ನಿಸಿ, ಆಯಿತಾ. ಅದರಿಂದ ಅದು ವೈರಸ್ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಆ ವೈರಸ್ ಬಂದಿತ್ತು ಅಂದರೆ ಅದಕ್ಕೆ ನೀರನ್ನು ಕುಡಿಯೋದಕ್ಕೆ ಕೊಡಬಾರ್ದು. ಆ ಸಿಮ್ಟಮ್ಸ್ ಏನಿರುತ್ತೆ ಅಂದರೆ ಫಸ್ಟ್ ಡೇ ಅದಕ್ಕೆ ಸ್ವಲ್ಪ ವಾಮಿಟಿಂಗ್ ಎಲ್ಲ ಆಗ್ತಿರುತ್ತೆ. ಅದಾದಮೇಲೆ ಅದು ಸೈಲೆಂಟ್ ಆಗಿಬಿಡುತ್ತೆ. ಏನು ಫುಡ್ ಕೊಟ್ಟರೂ ತಿನ್ನೋದಕ್ಕೆ ಇಷ್ಟಪಡಲ್ಲ. ಆ ದಿನ ಫಸ್ಟ್ ಡೇ ಗೊತ್ತಾಗಲ್ಲ, ಅದು ಸ್ವಲ್ಪ ಆ್ಯಕ್ಟಿವೇ ಇರುತ್ತೆ. ಆದರೆ ಏನು ಮಾಡುತ್ತೆ, ಫುಡ್ ಮಾತ್ರ ತಿಂತಾ ಇರಲ್ಲ. ಫುಡ್ನ ತಿನ್ನಲ್ಲ ಮತ್ತು ವಾಮಿಟಿಂಗ್ ಮಾಡ್ತಾ ಇರುತ್ತೆ. ಸರಿ ಹೋಗುತ್ತೆ ಬಿಡು. ಒಂದೊಂದು ಸರಿ ಚಿಕ್ಕ ಮರಿ ಇದ್ದಾಗ ಅದಕ್ಕೆ ಆ ಥರ ಆಗ್ತಿರುತ್ತೆ ಅಲ್ವಾ. ಸ್ಟಾರ್ಟಿಂಗ್ ತೊಗೊಂಬಂದಾಗ ನಮಗೆ ಗೊತ್ತಿಲ್ಲದೆ ಏನಾದರೂ ಪೇಪರ್ ತಿಂದುಬಿಟ್ಟಿರುತ್ತೆ. ಸೊ ಅದಕ್ಕೆ ಅವಾಗ್ಲೂ ಚಿಕ್ಕ ಮರಿ ಇದ್ದಾಗ ಸ್ವಲ್ಪ ವಾಮಿಟಿಂಗ್ ಎಲ್ಲ ಆಗ್ತಿರುತ್ತೆ. ನಾವು ಅದೇ ಥರ ಅಂದ್ಕೊಂಬಿಟ್ಟಿರ್ತೀವಿ. ಅದಾದಮೇಲೆ ಈವ್ನಿಂಗ್ ಆಗ್ತಾ ಆಗ್ತಾ ಜ್ವರ ಬರುತ್ತೆ. ನೆಕ್ಸ್ಟ್ ಡೇ ಕಂಪ್ಲೀಟ್ ಡಲ್ ಆಗಿಬಿಡುತ್ತೆ. ಮಲ್ಕೊಂಡೇ ಇರುತ್ತೆ, ಎದ್ದೇಳೋಕ್ಕೆ ಅಷ್ಟು ಇಷ್ಟಪಡಲ್ಲ. ಫಸ್ಟ್ ಡೇ ಸ್ವಲ್ಪ ಆ್ಯಕ್ಟಿವ್ ಇರುತ್ತೆ, ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಅಷ್ಟು ಆ್ಯಕ್ಟಿವ್ ಇರಲ್ಲ. ಅದಾದಮೇಲೆ ಜ್ವರ ಬಂದಿರುತ್ತೆ. ಆಮೇಲೆ ಅದಕ್ಕೆ ಸೆನ್ಸ್ ಕಡಿಮೆ ಆಗುತ್ತೆ. ನಾವೇನಾದರೂ ಅದನ್ನು ಕೂಗ್ತೀವಲ್ವ, ನೇಮ್ ಕೂಗಿದರೆ ಎಲ್ಲ ಆರೋಗ್ಯವಾಗಿದ್ದಾಗ ಏನು ಮಾಡುತ್ತೆ, ಜೋರಾಗಿ ಓಡಿ ಬಂದುಬಿಡುತ್ತೆ. ಸ್ವಲ್ಪ ಅದ್ರ ಹೆಸರು ಕರೆದ್ರೆ ಸಾಕು, ಬಾ ಅಂತ ಕರೆದ್ರೆ ಸಾಕು ಓಡಿ ಬರುತ್ತೆ ಅಲ್ವಾ. ಬಟ್ ಅದಾದಮೇಲೆ ಅದು ಕಿವಿ ಕೇಳಿಸೋದೇ ಸ್ಟಾಪ್ ಆಗಿಬಿಡುತ್ತೆ. ಕಿವಿದು ಸೆನ್ಸ್ ಏನಿರುತ್ತೆ ಅದು ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಟಚ್ ಮಾಡಿದರೂ ಕೂಡ ಅದಕ್ಕೆ ಬೇಗ ಗೊತ್ತಾಗಲ್ಲ. ಆ ಥರ ಆಗುತ್ತೆ 2ನೇ ದಿನ. ಈ ಥರ ಏನಾದ್ರು ಸಿಮ್ಟಮ್ಸ್ ಕಾಣಿಸ್ತಾ ಇತ್ತು ಅಂದರೆ ಇಮಿಡಿಯೇಟಾಗಿ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ಅದನ್ನು. ಆಮೇಲೆ ಮನೇಲಿನೇ ರೆಮಿಡಿಯಾಗಿ ಮೊದಲಿಂದನೂ ಜೇನುತುಪ್ಪ ಮತ್ತು ಏಲಕ್ಕಿ ಪೌಡ್ರನ್ನ ಕೊಡ್ತಾ ಇದ್ವಿ ಅಂದರೆ ಅದು ಹೆಲ್ತ್ ಚೆನ್ನಾಗೇ ಇರುತ್ತೆ. ಆಮೇಲೆ ಆದಷ್ಟು ಪಪ್ಪೀಸ್ನ ಹೊರಗೆ ಕರ್ಕೊಂಡು ಹೋಗೋದನ್ನು ಅವಾಯ್ಡ್ ಮಾಡಿ. ಅದು ಅಟ್ಲೀಸ್ಟ್ ಒಂದು 5 ಮಂತ್ಸ್ ಆದರೂ ಆಗಬೇಕು, ಅಷ್ಟು ದೊಡ್ಡದಾಗಬೇಕು. ಅಲ್ಲಿವರೆಗೂ ಹೊರಗೆ ಕರ್ಕೊಂಡು ಹೋಗಬೇಡಿ. ಓನ್ಲಿ ಟೆರೆಸ್ ಇದ್ದರೆ, ಕಾರಿಡಾರ್ ಇದ್ದರೆ ಈ ಥರ ಕರ್ಕೊಂಡು ಹೋಗ್ಬೋದು. ಅಥವಾ ಪಾರ್ಕಲ್ಲಿ ಯಾವುದೇ ಡಾಗ್ಸ್ ಅಡ್ಡಾಡಿರಲ್ಲ ಅಂಥಲ್ಲಿ ಸ್ವಲ್ಪ ಎತ್ಕೊಂಡು ಹೋಗಿ ಒಂದು 10 ನಿಮಿಷ ಹಿಂಗೆ, ಅದಕ್ಕೂ ಬೆಳಕು ಎಲ್ಲ ಬೇಕಲ್ವ, ಗಾಳಿ ಬೆಳಕು ಬಿಸಿಲು ಬೇಕಿರುತ್ತೆ, ಸ್ವಲ್ಪ ಕರ್ಕೊಂಡು ಹೋಗ್ಬೋದು. ಬಟ್ ರೋಡಲ್ಲಿ ಎಲ್ಲ ಅಡ್ಡಾಡಿಸೋದು ಹೆಚ್ಚಿಗೆ, ಎಲ್ಲಿ ಸ್ಟ್ರೀಟ್ ಡಾಗ್ ಜಾಸ್ತಿ ಅಡ್ಡಾಡಿರುತ್ತೆ ಅಲ್ಲೆಲ್ಲ ಅಡ್ಡಾಡಿಸೋದು ಮಾಡಬಾರ್ದು. ಏನಕ್ಕಂದರೆ ಸ್ಟ್ರೀಟ್ ಡಾಗಿಗೆಲ್ಲ ಪಾಪ ಅದು ಹೊರಗೆ ಇರುತ್ತೆ, ಏನು ಬೇಕೋ ಅದು ಫುಡ್ ತಿಂದ್ಬಿಟ್ಟಿರುತ್ತೆ, ವ್ಯಾಕ್ಸಿನೇಷನ್ ಇರಲ್ಲ. ಹಾಗಾಗಿ ಅದಕ್ಕೇನಾದರೂ ವೈರಸ್ ಇತ್ತು ಅಂದರೆ ಇದಕ್ಕೆ ಇಮಿಡಿಯೇಟ್ ಬಂದುಬಿಡುತ್ತೆ. ಮತ್ತು ಇದು ಏನು ಹೇಳ್ತಾರೆ, ಟಿಕ್ಸ್ ಅಂತ ಹೇಳ್ತಾರೆ, ಮೈ ಮೇಲೆಲ್ಲ ಟಿಕ್ಸ್ ಆಗಿರುತ್ತೆ. ಮನುಷ್ಯರಿಗೆ ಹೇಗೆ ತಲೆಯಲ್ಲಿ ಹೇನು ಆಗುತ್ತೆ ಅಲ್ವಾ, ಅದೇ ರೀತಿ ಅದಕ್ಕೂ ಟಿಕ್ಸ್ ಅಂತ ಆಗುತ್ತೆ. ಉಣ್ಣೆ ಅಂತ ಏನೋ ಹೇಳ್ತಾರೆ ಕನ್ನಡದಲ್ಲಿ. ಅದು ಆಯಿತು ಅಂದರೆ ಅದು ಅಂತೂ ಸಿಕ್ಕಾಪಟ್ಟೆ, ಒಂದಿದ್ದಿದ್ದು ಒಂದೇ ದಿನಕ್ಕೆ ಒಂದು 20 ಆಗಿಬಿಡುತ್ತೆ. ಅಷ್ಟೊಂದು ಬೆಳೆಯುತ್ತೆ. ನೋಡಿ ಅಲ್ಲಿ ಶಾಡೋ ಇದೆ, ಮೇಲೆ ಹೇಗೆ ನೋಡ್ಕೊಂಡು ಕುಂತಿದೆ ಅಂತ ಲಕ್ಕಿ. ಹಂಗೆ ಏನೇನೋ ನೋಡ್ಕೊಂಡು ಸ್ವಲ್ಪ ಕಣ್ಗಳು ಕ್ಲಿಯರ್ ಆಗ್ತಾ ಇರ್ತಿತ್ತಲ್ವ, ಆವಾಗ ಏನಾದರೂ ಚಿಕ್ಕದಾಗಿ ಮೇಲೆ ಕಾಣಿಸಿದ್ರೆ ಫುಲ್ ಅಟೆನ್ಷನ್ ಅಲ್ಲೇ ನೋಡ್ಕೊಂಡು ಕೂತ್ಕೊಳ್ಳೋದು, ಆ ಥರ ಮಾಡ್ತಾಯಿತ್ತು. ಅದಾದಮೇಲೆ ಏನೋ ಹೇಳ್ತಾ ಇದ್ನಲ್ವ, ವಾಕಿಂಗಿಗೆಲ್ಲ ಕರ್ಕೊಂಡು ಹೋಗೋದು ಅವಾಯ್ಡ್ ಮಾಡಬೇಕು ದೊಡ್ಡದಾಗೋವರೆಗೂ. ಅಷ್ಟೇ. ಮನೆ ಒಳಗೇ ಚೆನ್ನಾಗಿ ನೋಡ್ಕೋಬೇಕು. ವಾಟರೆಲ್ಲ ಕ್ಲೀನಾಗಿರೋದು ಕೊಡಬೇಕು. ಅದ್ರ ಪ್ಲೇಟ್ ಕೂಡ ಅಷ್ಟೇ ಹೈಜಿನಿಕ್ ಇರಬೇಕು. ಸೊ ಅದ್ರ ಹೆಲ್ತ್ ತುಂಬ ಚೆನ್ನಾಗಿ ಇರುತ್ತೆ. ಅದಾದಮೇಲೆ ಫುಡ್ ಎಲ್ಲ ವೆಜಿಟಬಲ್ಸ್ನ ಬಾಯ್ಲ್ ಮಾಡಿ ಕೊಡ್ಬೋದು. ಸ್ವಲ್ಪ ದೊಡ್ಡದಾದಮೇಲೆ, ಚಿಕ್ಕ ಮರಿ ಇದ್ದಾಗ ಅಷ್ಟೊಂದು ಏನೂ ತಿಂತಾ ಇರಲ್ಲ, ಸಿರ್ಲ್ಯಾಕು ಆ ಥರ ಪೌಡ್ರ್ ಕೊಟ್ಟರೆ ಸಾಕು. ಆಮೇಲೆ ರಾಯಲ್ ಕೆನೆನ್, ಪೆಡಿಗ್ರಿ ಏನಾದ್ರು ತಿಂತಾಯಿದ್ರೆ ಅದನ್ನೆಲ್ಲ ಕೊಡ್ಬೋದು.
ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋದಲ್ಲಿ ಕಂಪ್ಲೀಟ್ ಲಿಟ್ಲ್ ಲಕ್ಕಿದೇ ಇರುತ್ತೆ. ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿಗೆ ನೀವು ನಾಯಿ ಮರಿನ ಏನಾದರೂ ತೋರಿಸ್ಬೇಕು ಅಂತ ಇದ್ದರೆ, ಹಠ ಮಾಡ್ತಾಯಿದ್ರೆ ಈ ವಿಡಿಯೋನ ನೀವು ಆರಾಮಾಗಿ ತೋರಿಸ್ಬೋದು. ಇದರಲ್ಲಿ ಓನ್ಲಿ ನಮ್ಮ ಲಿಟ್ಲ್ ಲಕ್ಕಿ ಏನಿದೆ ಅದರದ್ದೇ ವಿಡಿಯೋ ಇರುತ್ತೆ. ಸೊ ಚೆನ್ನಾಗಿ ಇರುತ್ತೆ, ಅದನ್ನ ತೋರಿಸ್ಬೋದು. ಮತ್ತು ಡಾಗ್ ರಿಲೇಟೆಡ್ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ನೀವು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಉಳಿದಿದ್ದೆಲ್ಲ ಸೈಲೆಂಟಾಗಿ ನೀವು ವಾಚ್ ಮಾಡ್ಬೋದು. ಥ್ಯಾಂಕ್ ಯು. ಇದು ನೋಡಿ, ಸ್ನಾನ ಮಾಡಿಸಿದಾಗ ಅದಕ್ಕೆ ಸ್ನಾನ ಅಂದರೆ ಇಷ್ಟ ಇಲ್ಲ ನಮ್ಮ ಲಕ್ಕಿಗೆ. ನೀರು ಅಂದ್ರೇ ಇಷ್ಟ ಇಲ್ಲ. ನೋಡಿ ಎಷ್ಟು ತಪ್ಪಿಸ್ಕೊಂಡು ಓಡ್ತಾ ಇತ್ತು ಅಂದರೆ ಸ್ನಾನ ಮಾಡಿಸಿದ್ದೆ. ಸ್ನಾನ ಕೂಡ ನಾವು ಪದೇ ಪದೇ ಎಲ್ಲ ಮಾಡಿಸ್ಬಾರ್ದು. ಚಿಕ್ಕ ಮರಿ ಇದ್ದಾಗ ಒಬ್ಬೊಬ್ಬರು ಇಮಿಡಿಯೇಟಾಗಿ ಅದು ಸ್ವಲ್ಪ ಗಲೀಜಾಗಿದೆ ಅಂದ್ಬಿಟ್ಟು 20 ಡೇಸ್ಗೆ ಹಿಂಗೆ ಮಾಡ್ಸೋದಕ್ಕೆ ಹೋಗ್ತಾರೆ. ಆ ಥರ ಎಲ್ಲ ಡೇಂಜರಸ್ ಕೆಲಸವನ್ನು ಮಾಡಬಾರ್ದು. ಅದು ಕೂಡ 3 ಮಂತ್ಸ್ ಆದರೂ ದೊಡ್ಡದಾಗಬೇಕು, 2.5 ಆದರೂ ಆಗಬೇಕು. ಆವಾಗಲೇ ನಾವು ಸ್ನಾನ ಮಾಡಿಸ್ಬೇಕು. ಇಲ್ಲ ಅಂದರೆ ಅದಕ್ಕೆ ಏನಾದರೂ ತೊಂದರೆ ಆಗಿಬಿಡುತ್ತೆ ಸ್ನಾನ ಮಾಡಿಸಿದ್ರೆ. ಅಂದರೆ ಉಸಿರುಗಟ್ಟೋದು ಆ ಥರ ಆಗುತ್ತೆ ಅಂತ ಹೇಳ್ತಾರೆ. 3 ಮಂತ್ಸ್ ಆದಮೇಲೆ ಸ್ನಾನವನ್ನು ಮಾಡಿಸ್ಬೇಕು. ಈಗ 3 ಮಂತ್ಸ್ ಆಗಿತ್ತು. ಸೊ ಹಾಗಾಗಿ ಫಸ್ಟ್ ಟೈಮ್ ಅದಕ್ಕೆ ಸ್ನಾನ ಮಾಡಿಸಿದ್ದೆ. ಆಮೇಲೆ ಹೇರ್ ಡ್ರೈಯರ್ ಅಂದರೆ ಅದಕ್ಕೆ ಸ್ವಲ್ಪನೂ ಆಗೋಲ್ಲ ನಮ್ಮ ಲಕ್ಕಿಗೆ. ತಪ್ಪಿಸ್ಕೊಂಡು ಓಡ್ತಾ ಇತ್ತು ಸ್ನಾನ ಮಾಡಿಸುವಾಗ. ಸ್ನಾನ ಆದಮೇಲೆ ಕ್ಯೂಟಾಗಿ ಕುತ್ಕೊಂಡಿತ್ತು. ಅದಾದಮೇಲೆ ನೋಡಿ, ಇದು ಟ್ರೈನಿಂಗ್ ಕೊಡೋದಕ್ಕೆ ಅಂದ್ಬಿಟ್ಟು ನಾನು ಅದು ಮಲ್ಕೊಂಡು ಎದ್ದ ತಕ್ಷಣವೇ ಕರೆಕ್ಟಾಗಿ ಇಲ್ಲಿ ಮ್ಯಾಟ್ ಹಾಕಿದ್ದೆ. ಚಾಪೆ ಹಾಕಿದ್ದೀನಲ್ವ, ಅದ್ರ ಕೆಳಗಡೆ ಪೀದು ಮ್ಯಾಟ್ ಸಿಗುತ್ತೆ, ಪೀ ಪ್ಯಾಡ್ ಸಿಗುತ್ತೆ ಡಾಗ್ಸ್ದು. ಅದನ್ನೆಲ್ಲ ಸ್ಪ್ರೆಡ್ ಮಾಡಿ ಮೇಲೆ ಚಾಪೆ ಹಾಕಿದ್ದೆ. ಸೊ ಅದಕ್ಕೆ ಅಲ್ಲೇ ರೂಢಿನೂ ಮಾಡಿಸಿದ್ದೆ ಹೋಗಿ ಮಾಡೋದಕ್ಕೆ. ಅದಕ್ಕೆ ಆ ಟೈಮ್ಗೆ ಎದ್ದ ತಕ್ಷಣವೇ ಆ ಜಾಗಕ್ಕೆ ಕರ್ಕೊಂಡು ಬರ್ತಾಯಿದ್ದೆ ಅದಕ್ಕೆ ಪೇ ಮಾಡಿಸೋದಕ್ಕೆ. ಅದು ಕಂಪ್ಲೀಟ್ ಟ್ರೈನಿಂಗ್ ವಿಡಿಯೋನ ಸಪ್ರೇಟಾಗಿ ಶೇರ್ ಮಾಡಿದ್ದೀನಿ. ಯಾವ ಥರ ಮಾಡಿದರೆ ಅದಕ್ಕೆ ಇಮಿಡಿಯೇಟಾಗಿ ಒಂದೇ ಜಾಗದಲ್ಲಿ ಮಾಡೋದನ್ನು ಕಲಿಯುತ್ತೆ. ಅದಾದಮೇಲೆ ನಾವು ಅದಕ್ಕೆ ಟ್ರೇ ಸಿಗುತ್ತೆ, ಅದನ್ನು ಕೂಡ ತೊಗೊಂಡ್ಬಿಟ್ಟು ಅದರಲ್ಲಿ ಮಾಡಿಸ್ಬೋದು. ತುಂಬ ಈಸಿಯಾಗಿರುತ್ತೆ, ಮನೆ ಕೂಡ ಹೈಜಿನಿಕ್ಕಾಗಿ ಉಳಿಯುತ್ತೆ. ಅದನ್ನು ಶೇರ್ ಮಾಡಿದ್ದೀನಿ, ಒಂದು ಸರಿ ಚೆಕ್ ಮಾಡಿ. ಡಿಸ್ಕ್ರಿಪ್ಷನಲ್ಲೂ ಕೂಡ ಆ ಲಿಂಕ್ನ ನಾನು ಹಾಕಿರ್ತೀನಿ. ಟ್ರೈನಿಂಗ್ ವಿಡಿಯೋ, ಪಾಟಿ ಟ್ರೈನಿಂಗ್ ಯಾವ ಥರ ನಾನು ಕಲಿಸಿದ್ದೀನಿ ಈಸಿಯಾಗಿ ಅಂತ. ಓಕೆ, ಥ್ಯಾಂಕ್ ಯು.